ಪುಷ್ಪ 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 ಅಲ್ಲು ಅರ್ಜುನ್ ಅಭಿನಯದ ಮಾಸ್ ಎಂಟರ್ಟೈನರ್ ಸಿನಿಮಾ ಪುಷ್ಪ 2 ದಿ ರೂಲ್ ತನ್ನ ದರ್ಬಾರ್ ಶುರು ಮಾಡಿದೆ. ರೆಕಾರ್ಡ್ ಮೂಲಕವೇ ಥಿಯೇಟರ್ಗೆ ಅಪ್ಪಳಿಸಿರುವ ಪುಷ್ಪ 2 ಸಿನಿಮಾ ಬರೋಬ್ಬರಿ 12,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದ್ದು ಶರವೇಗದಲ್ಲಿ ಓಡ್ತಿದೆ. ತೆರೆ ಮೇಲೆ ಪುಷ್ಪರಾಜ್ನ ಅಬ್ಬರ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಅಲ್ಲು ಸೌಂದರ್ಯದ ಶಾಕಿಂಗ್ ಸೀಕ್ರೆಟ್ ಒಂದು ರಿವೀಲ್ ಆಗಿದೆ. ಹಾಗಾದ್ರೆ ಅಲ್ಲು ಸುಂದರವಾಗಿ ಕಾಣಲು ಸರ್ಜರಿ ಮಾಡಿಸಿಕೊಂಡಿದ್ದಾರಾ? ಈ ಆರೋಪ ಮಾಡಿದ್ದು ಯಾರು? ಈ ಬಗ್ಗೆ ಹೇಳ್ತಾನೆ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಲ್ಲು ಅರ್ಜುನ್ ಪ್ಯಾನ್ ಇಂಡಿಯಾ ಹೀರೋ. ಮೊದಲ ಚಿತ್ರದಲ್ಲೇ ಹೀರೋ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಅಲ್ಲು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ತೆಲುಗಿನ ಖ್ಯಾತ ನಿರ್ದೇಶಕ ರಾಘವೇಂದ್ರ ರಾವ್ ಅವರು ಅಲ್ಲು ಅರ್ಜುನ್ ಅವರನ್ನ ಯಶಸ್ವಿ ಚೊಚ್ಚಲ ಚಿತ್ರ ಗಂಗೋತ್ರಿ ಮೂಲಕ ಟಾಲಿವುಡ್ಗೆ ಪರಿಚಯಿಸಿದ್ರು. ಆದ್ರೆ ಆರ್ಯ ಸಿನಿಮಾ ಅಲ್ಲು ಅರ್ಜುನ್ ಅವರಿಗೆ ಇನ್ನಿಲ್ಲದ ಖ್ಯಾತಿ ನೀಡಿತ್ತು. ಬಳಿಕ ಅಲ್ಲು ಅರ್ಜುನ್ ಒಂದೊಂದೇ ಸಿನಿಮಾದ ಮೂಲಕ ಟಾಲಿವುಡ್ನಲ್ಲಿ ಭದ್ರವಾಗಿ ನೆಲೆಯೂರಿದ್ದು ಚಿತ್ರದಿಂದ ಚಿತ್ರಕ್ಕೆ ಅವರ ಸ್ಥಾನ ಭದ್ರವಾಗ್ತಾ ಹೋಯಿತು. ಇದೀಗ ಅಲ್ಲು ಬರೀ ತೆಲುಗು ರಾಜ್ಯಗಳು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇದೀಗ ಅಲ್ಲು ಅರ್ಜುನ್ ಪುಷ್ಪ ಸಿನಿಮಾದಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಪುಷ್ಪಕ್ಕಾಗಿ ರಾಷ್ಟ್ರೀಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ರು. ಇದೀಗ ಪುಷ್ಪ 2 ಬಿಡುಗಡೆಯಾಗಿದೆ. ಸುಮಾರು 12,000 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ. ಬಾಕ್ಸ್ ಆಫೀಸ್ ನಲ್ಲೂ ಒಳ್ಳೆ ದಾಖಲೆ ಬರಿತಾ ಇದೆ ಈ ಸಿನಿಮಾ. ಇನ್ನು ಪುಷ್ಪ 2 ಕ್ರೇಜ್ ನಿಮ್ಗೆ ಗೊತ್ತು. ಕೇವಲ ಆಂಧ್ರ ಬಿಹಾರ್ ಮಾತ್ರ ಅಲ್ಲ, ದೇಶದಾದ್ಯಂತ ಪುಷ್ಪ ಆವರಿಸಿಕೊಂಡಿದೆ. ನಿಜ, ಕನ್ನಡಿಗರು ಅಲ್ಲು ಅರ್ಜುನ್ ಅವರ ನಡೆ ಮತ್ತು ನುಡಿಯಿಂದ ಕೆಂಡ ಕಾರ್ತಿದ್ದಾರೆ. ಆದ್ರೆ ಎಲ್ಲರಿಗೂ ಗೊತ್ತು, ಕನ್ನಡಿಗರು ವಿಶಾಲ ಹೃದಯದವರು. ಎಷ್ಟೇ ಕೋಪ ಇದ್ರೂ ಕೂಡ ಬೈಕೊಂಡೆ ಸಿನಿಮಾ ನೋಡ್ತಾರೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಬೆಂಗಳೂರಿನಲ್ಲಿ ಅನೇಕ ಚಿತ್ರಮಂದಿರದ ಮುಂದೆ ಆಗಲೇ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಇದೀಗ ಸಿನಿಮಾ ಹೊರತಾಗಿ ಅಲ್ಲೂ ಬೇರೆ ಕಾರಣಕ್ಕೆ ಚರ್ಚೆಯಲ್ಲಿದ್ದಾರೆ. ಅಲ್ಲು ಅರ್ಜುನ್ ತಮ್ಮ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಿಕೊಂಡಿದ್ದಾರ ಅನ್ನೋ ಪ್ರಶ್ನೆ ಅನೇಕರನ್ನೀಗ ಕಾಡ್ತಿದೆ. ಪುಷ್ಪ 2 ಚಿತ್ರದ ಬಿಡುಗಡೆ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದೊಂದು ಚರ್ಚೆ ಶುರುವಾಗಿತ್ತು. ಅಲ್ಲೂ ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಬೇರೆ ನಟರ ಅಭಿಮಾನಿಗಳು ಆಗಾಗ ಈ ಬಗ್ಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ. ಇದೀಗ ಪ್ರಸಿದ್ಧ ಸರ್ಜನ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಶಾಕಿಂಗ್ ವಿಚಾರವನ್ನ ಬಿಟ್ಟಿದ್ದಾರೆ. ಸೆಲೆಬ್ರಿಟಿಗಳಿಗೆ ತಮ್ಮ ಸೌಂದರ್ಯ ಕೊಂಚ ಡಲ್ ಹೊಡಿತಿದೆ ಅಂತ ಗೊತ್ತಾದ ತಕ್ಷಣ ಸರ್ಜರಿಗಳ ಮೊರೆ ಹೋಗ್ತಾರೆ. ಲಕ್ಷಾಂತರ ರೂಪಾಯಿಗಳನ್ನ ನೀರಿನಂತೆ ಖರ್ಚು ಮಾಡಿ ತಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಐಶ್ವರ್ಯ ರೈ ಅವರಿಂದ ಹಿಡಿದು ದೀಪಿಕಾ ಪಡುಕೋಣೆವರೆಗೂ, ನಯನತಾರ ಅವರಿಂದ ನಾಗಚೈತನ್ಯ ಅವರ ಮಡದಿ ಶೋಭಿತಾ ಅವರ ಮೇಲೆ ಈ ತರಹದ ಆರೋಪ ಇದೆ. ಇವರೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅನ್ನೋ ಅನುಮಾನ ಅನೇಕರಲ್ಲಿದೆ. ಈ ಸಾಲಿಗೀಗ ಅಲ್ಲು ಅರ್ಜುನ್ ಅವರನ್ನ ಸೇರಿಸ್ತಿದ್ದಾರೆ. ಹಿಂದೊಮ್ಮೆ ಖ್ಯಾತ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ರಾಜಶೇಖರ ಗೊಲ್ಲು ಹೇಳಿದ್ದ ಹೇಳಿಕೆಯನ್ನ ಆಧರಿಸಿ ಅಲ್ಲು ಅರ್ಜುನ್ ಅವರನ್ನ ಟ್ರೋಲ್ ಮಾಡ್ತಿದ್ದಾರೆ. ಹೌದು, ಖ್ಯಾತ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ರಾಜಶೇಖರ ಗೊಲ್ಲು ಹಿಂದೊಮ್ಮೆ ಸಂದರ್ಶನದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮೇಲೆ ಸೆಲೆಬ್ರಿಟಿಗಳಿಗೆ ಇರುವ ಮೋಹದ ಬಗ್ಗೆ ಮಾತನಾಡಿದ್ರು. ದುಲ್ಕರ್ ಸಲ್ಮಾನ್ ಅವರ ಅಂದು ಮತ್ತು ಇಂದಿನ ಫೋಟೋಗಳ ನಡುವೆ ಇರುವ ವ್ಯತ್ಯಾಸ ಹೇಳಿದ್ರು. ದುಲ್ಕರ್ ಸಲ್ಮಾನ್ ಮೂಗಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ದೀಪಿಕಾ ಪಡುಕೋಣೆಯ ಫೋಟೋಗಳನ್ನು ಕೂಡ ನೋಡಿ ವ್ಯತ್ಯಾಸ ಹೇಳಿದ್ದ ಡಾಕ್ಟರ್ ರಾಜಶೇಖರ ಗೊಲ್ಲು ದೀಪಿಕಾ ಕೂಡ ಮೂಗಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಆನಂತರ ಅಲ್ಲು ಅರ್ಜುನ್ ಅವರ ಗಂಗೋತ್ರಿ ಚಿತ್ರದ ಸಮಯದಲ್ಲಿನ ಫೋಟೋ ಮತ್ತು ಈಗಿನ ಫೋಟೋಗಳನ್ನು ಹೋಲಿಸಿ ಅಲ್ಲೂ ಕೂಡ ಮೂಗಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿದ್ದಾರೆ. ಈ ವಿಚಾರ ಎಲ್ಲರಿಗೂ ಗೊತ್ತು. ಆದ್ರೆ ಅವರ ಅಂದಿನ ತುಟಿಗೂ ಇಂದಿನ ತುಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಅಲ್ಲು ಅರ್ಜುನ್ ಮೂಗಿನ ಜೊತೆ ತುಟಿಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿರಬಹುದು ಅಂತ ತಮ್ಮ ಅನುಭವದ ಆಧಾರದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಇದೀಗ ಪುಷ್ಪ 2 ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಡಾಕ್ಟರ್ ರಾಜಶೇಖರ್ ಗೊಲ್ಲು ಅವರು ಹೇಳಿರುವ ವಿಡಿಯೋವನ್ನ ಹೆಕ್ಕಿ ತೆಗೆದಿದ್ದಾರೆ. ಈ ವಿಚಾರವನ್ನ ಇಟ್ಕೊಂಡು ಅಲ್ಲು ಅರ್ಜುನ್ ಅವರನ್ನ ನಿಂದಿಸ್ತಿದ್ದಾರೆ. ಇದಕ್ಕೆ ಅಲ್ಲು ಅರ್ಜುನ್ ಅಭಿಮಾನಿಗಳು ಕೂಡ ಉತ್ತರ ನೀಡಲು ಶುರು ಮಾಡಿದ್ದಾರೆ. ಈ ಚರ್ಚೆಯನ್ನ ಗಮನಿಸಿದ ಆಂಧ್ರ ಚಿತ್ರರಂಗದ ಅನೇಕರು ಇದು ಅಲ್ಲು ಅರ್ಜುನ್ ಅವರ ವಿರೋಧಿ ಬಣದ ಕೆಲಸ ಅಂತ ಸದ್ಯ ಮಾತನಾಡ್ತಿದ್ದಾರೆ. ಪುಷ್ಪ 2 ಬಿಡುಗಡೆ ಸಮಯದಲ್ಲಿ ಬೇಕು ಬೇಕಂತಲೇ ಈ ತರಹದ ಚರ್ಚೆಗಳಿಂದ ಅಲ್ಲು ಅರ್ಜುನ್ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತಿದ್ದಾರೆ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಟ ಅಲ್ಲು ಅರ್ಜುನ್ ಸ್ಪಷ್ಟನೆ ನೀಡ್ತಾರ ಅಂತ ಕಾದು ನೋಡ್ಬೇಕು. ನಮಸ್ಕಾರ.